ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಇಂದಿನ ದಿನ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಅನ್ನೋದು ಬರಲಿದೆ. ನೀವು ಇದುವರೆಗೆ ಅನುಭವಿಸಿದ ಎಲ್ಲ ಕಷ್ಟಗಳಿಗೆ ಇಂದು ಉತ್ತರ ಸಿಗಲಿರುವ ದಿನ. ಹೌದು ಫ್ರೆಂಡ್ಸ್, ನೀವು ಬಹಳ ಸಮಯದಿಂದ ಎದುರಿಸ್ತಿದ್ದ ಸಮಸ್ಯೆಗಳು ಈಗ ನಿಧಾನವಾಗಿ ಕೊನೆಗೊಳ್ಳುತ್ತೆ. ಆದರೆ ಅದಕ್ಕೂ ಮೊದಲು ನೀವು ಒಂದು ಸತ್ಯವನ್ನು ತಿಳಿಬೇಕು. ನಿಮ್ಮ ಜೀವನದಲ್ಲಿ ನಡೆದ ಕೆಲವು ಘಟನೆಗಳಿಗೆ ನೀವು ಸ್ವತಃ ಕಾರಣರಾಗಿದ್ರಿ. ನೀವು ಕೆಲವು ಜನರನ್ನು ಅತಿಯಾಗಿ ನಂಬಿದ್ರಿ ಮತ್ತು ಅವರು ನಿಮ್ಮ ವಿಶ್ವಾಸವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಈ ತಪ್ಪು ಈಗ ನಿಮ್ಮ ಮುಂದೆ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತೆ. ಇಂದು ಸಂಜೆ ನಂತರ ನಿಮಗೆ ಒಂದು ದೊಡ್ಡ ಸತ್ಯ ಗೊತ್ತಾಗುತ್ತೆ. ಅದು ನಿಮಗೆ ಮೊದಲಿಗೆ ಆಘಾತ ಕೊಡ್ಬೋದು, ಆದರೆ ನಂತರ ಅದು ನಿಮ್ಮ ಜೀವನವನ್ನು ಸರಿಪಡಿಸುವ ದಾರಿಗೆ ತೆಗೆದುಕೊಂಡು ಹೋಗುತ್ತೆ. ಫ್ರೆಂಡ್ಸ್, ನಿಮ್ಮ ಸುತ್ತಲೂ ಇರುವ ಇಬ್ಬರು ಜನರು ನಿಮ್ಮ ಯಶಸ್ಸಿಗೆ ಅವರು ನಿಮ್ಮ ಸ್ನೇಹಿತರಂತೆ ವರ್ತಿಸ್ತಾರೆ, ನಿಮ್ಮ ಯಶಸ್ಸಿಗೆ ಅಡ್ಡಿ ಆಗ್ತಾರೆ. ಅವರು ನಿಮ್ಮ ಫ್ರೆಂಡ್ ಥರ ವರ್ತನೆ ಮಾಡ್ತಾರೆ, ಆದರೆ ಒಳಗಿನಿಂದ ನಿಮ್ಮ ವಿರುದ್ಧ ಯೋಚನೆ ಮಾಡ್ತಿರ್ತಾರೆ. ನೀವು ಈ ಜನರನ್ನು ಗುರುತಿಸೋದು ಬಹಳ ಮುಖ್ಯ. ಇಲ್ಲದಿದ್ದರೆ ನೀವು ಮತ್ತೆ ಅದೇ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಫ್ರೆಂಡ್ಸ್, ನಿಮ್ಮ ಜಾತಕದ ಪ್ರಕಾರ ಈಗ ನಿಮ್ಮ ಮೇಲೆ ದೈವಿಕ ಕೃಪೆ ಹೆಚ್ಚಾಗಿದೆ. ಒಂದು ಅದೃಶ್ಯ ಶಕ್ತಿ ನಿಮ್ಮನ್ನು ಕಾಪಾಡ್ತಾ ಇದೆ. ನೀವು ಹಲವು ಬಾರಿ ದೊಡ್ಡ ಅಪಾಯದಿಂದ ತಪ್ಪಿಸಿಕೊಂಡಿರೋದು ಇದಕ್ಕೆ ಸಾಕ್ಷಿ. ಈಗ ಆ ಶಕ್ತಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ತರೋದಕ್ಕೆ ಸಿದ್ಧ ಆಗಿದೆ. ಮುಂದಿನ 72 ಗಂಟೆಗಳು ನಿಮ್ಮ ಪಾಲಿಗೆ ಅತ್ಯಂತ ವಿಶೇಷವಾಗಿರುತ್ತೆ. ಈ ಸಮಯದಲ್ಲಿ ನಿಮ್ಮ ಭಾಗ್ಯ ಸಂಪೂರ್ಣವಾಗಿ ಬದಲಾಗುವ ಸಾಧ್ಯತೆ ಇರುತ್ತೆ. ನೀವು ಹೊಸ ಅವಕಾಶಗಳನ್ನು ಕಾಣಬಹುದು ಮತ್ತು ಅವನ್ನು ಸರಿಯಾಗಿ ಬಳಸಿಕೊಂಡ್ರೆ ನೀವು ದೊಡ್ಡ ಮಟ್ಟದ ಯಶಸ್ಸನ್ನು ಸಾಧಿಸಬಹುದು. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಕೆಲವು ನಕಾರಾತ್ಮಕ ಶಕ್ತಿಗಳು ಇರುವ ಸಾಧ್ಯತೆ ಇದೆ. ಕೆಲವರು ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಇಟ್ಟಿದ್ದಾರೆ. ಆದ್ದರಿಂದ ನೀವು ಪ್ರತಿದಿನ ಬೆಳಿಗ್ಗೆ ದೇವರ ಪೂಜೆ ಮಾಡೋದು ಮತ್ತು ದೀಪ ಹಚ್ಚೋದು ಅತ್ಯಂತ ಮುಖ್ಯವಾಗಿರುತ್ತೆ. ಇದು ನಿಮ್ಮ ಮನೆಯ ವಾತಾವರಣವನ್ನು ಶುದ್ಧಗೊಳಿಸುತ್ತೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇನ್ನೊಂದು ಪ್ರಮುಖ ಸೂಚನೆ ಏನು ಅಂದರೆ ಫ್ರೆಂಡ್ಸ್, ರಾತ್ರಿ ಸಮಯದಲ್ಲಿ ಅನಾವಶ್ಯಕವಾಗಿ ಹೊರಗೆ ಹೋಗಬೇಡಿ ಮತ್ತು ನಿಮ್ಮ ಮನೆಯ ಬಾಗಿಲುಗಳನ್ನು ಮುಚ್ಚಿಬಿಡಿ. ಇದು ನಿಮಗೆ ಸುರಕ್ಷತೆಗಾಗಿ ಅಗತ್ಯವಾಗಿರುತ್ತೆ. ಫ್ರೆಂಡ್ಸ್, ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಈಗ ಉತ್ತಮ ಬದಲಾವಣೆ ಕಾಣಬಹುದು. ನೀವು ಇಷ್ಟು ದಿನಗಳಿಂದ ಎದುರಿಸಿದ್ದ ಹಣದ ಸಮಸ್ಯೆಗಳು ಈಗ ಪರಿಹಾರವಾಗುತ್ತೆ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ. ನೀವು ಮಾಡಿದ ಪರಿಶ್ರಮಕ್ಕೆ ಫಲ ಸಿಗಲಾರಂಭಿಸುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಸಾಮರ್ಥ್ಯವನ್ನು ಗುರುತಿಸ್ತಾರೆ ಮತ್ತು ನಿಮಗೆ ಹೊಸ ಅವಕಾಶಗಳನ್ನು ನೀಡ್ತಾರೆ. ಇದು ನಿಮ್ಮ ಜೀವನದಲ್ಲಿ ದೊಡ್ಡ ಮನ್ನಣೆ ಆಗ್ಬೋದು. ಆದರೆ ನೀವು ಒಂದು ವಿಷಯವನ್ನು ನೆನಪಲ್ಲಿ ಇಟ್ಕೋಬೇಕು. ನೀವು ತುಂಬ ನಿಧಾನವಾಗಿ ನಿರ್ಧಾರ ತೆಗೆದುಕೊಳ್ಳುವ ಪ್ರಭಾವವನ್ನು ಹೊಂದಿದ್ದೀರಿ. ಇದು ಕೆಲವೊಮ್ಮೆ ನಿಮ್ಮ ಪ್ರಗತಿಗೆ ಅಡ್ಡಿ ಆಗಬಹುದು. ಆದ್ದರಿಂದ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಫ್ರೆಂಡ್ಸ್, ನಿಮ್ಮ ಕುಟುಂಬ ಜೀವನದಲ್ಲಿ ಸಹ ಸುಧಾರಣೆ ಕಾಣ್ಬೋದು. ನೀವು ನಿಮ್ಮ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳಿಬೇಕು. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಇರುವ ಅಸಮಾಧಾನಗಳನ್ನು ದೂರ ಮಾಡಬೇಕು. ಇದು ಸರಿಯಾದ ಸಮಯ. ನೀವು ಪ್ರೀತಿ ಮತ್ತು ಸಹನೆ ತೋರಿಸಿದರೆ ನಿಮ್ಮ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತೆ. ಫ್ರೆಂಡ್ಸ್, ನೀವು ಸಹಾಯ ಮಾಡಿದ ಜನರು ನಿಮ್ಮನ್ನು ಮರೆಯುವ ಸಾಧ್ಯತೆ ಇದೆ, ಆದರೆ ಅದರಿಂದ ನೀವು ನಿರಾಸೆ ಆಗಬಾರ್ದು. ದೇವರು ನಿಮ್ಮ ಸತ್ಕರ್ಮಗಳನ್ನು ಗಮನಿಸ್ತಾ ಇರ್ತಾನೆ ಮತ್ತು ನಿಮಗೆ ಅದರ ಫಲವನ್ನು ಖಂಡಿತವಾಗಿ ನೀಡ್ತಾನೆ. ಈಗ ಆ ಫಲವನ್ನು ಪಡೆಯುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ. ನಿಮ್ಮ ಶತ್ರುಗಳು ಸಹ ನಿಮ್ಮ ಮುಂದೆ ಶಾಂತರಾಗ್ತಾರೆ, ಆದರೆ ನೀವು ಯಾವಾಗಲೂ ವಿನಮ್ರತೆಯನ್ನು ಕಾಪಾಡಿಕೊಳ್ಬೇಕು. ಅಹಂಕಾರದಿಂದ ದೂರ ಇರಬೇಕು. ಫ್ರೆಂಡ್ಸ್, ನೀವು ಈ ವಿಡಿಯೋವನ್ನು ಇಲ್ಲಿ ತನಕ ನೋಡಿದರೆ ಕಮೆಂಟಲ್ಲಿ ಲಕ್ಷ್ಮೀ ಮಾತಾ ಅಂತ ಬರ್ತಿದ್ದೀ. ಇದರಿಂದ ನಿಮಗೆ ಇನ್ನಷ್ಟು ಆಶೀರ್ವಾದ ಸಿಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ವೇಗವಾಗಿ ನಡೆಯುತ್ತೆ. ಕೊನೆಗೆ ಒಂದು ಮಾತು ಫ್ರೆಂಡ್ಸ್, ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ನಿಮ್ಮಲ್ಲೇ ಇದೆ. ದೇವರು ನಿಮಗೆ ಅವಕಾಶಗಳನ್ನು ಕೊಡ್ತಾನೆ, ಆದರೆ ಅದನ್ನು ಬಳಸಿಕೊಳ್ಳೋದು ನಿಮ್ಮ ಕೈಯಲ್ಲೇ ಇರುತ್ತೆ. ಆದ್ದರಿಂದ ಧೈರ್ಯದಿಂದ ಮುಂದೆ ಸಾಗಿರಿ. ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗುತ್ತೆ. ವಿಡಿಯೋಗೆ ಇನ್ನೂವರೆಗೂ ನೀವು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಮಾ ದುರ್ಗಾ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.